ವೆಂಕಟಪ್ಪ ಕಣ್ಣೂರು ಚನ್ನಚಂದ್ರ ನೆಂಗಳ ಜಾತ್ರೆ ದೊಡ್ಡಬಳ್ಳಾಪುರ ನಾಗೇನಹಳ್ಳಿಯವರು ರಘು ರಾಜನಗರಂತೆ ಬೇಜಾನಾದರೆ ಎಲ್ಲ ಸ್ನೇಹಿತರು ಕಟ್ಟಿರ್ಬೋದು ಟೋಟ್ಲು ಇದು ಚಿಕ್ಕ ಇನ್ನು ಅಲ್ಲಾಗಿಲ್ಲ ಎಳೆ ಕರುಗಳು ಸ್ವಾಮಿ ತಮ್ಮವ್ವ ಸ್ವಲ್ಪ ಹಂಗನ್ನಿ ಸ್ವಾಮಿ ಮಾತು ನಾನು ಕೇಳಿದಕ್ಕೆ ಪ್ರಶ್ನೆಗೆ ಆನ್ಸರ್ ಮಾಡಿ ಸ್ವಾಮಿ ಎಷ್ಟು ವಯಸ್ಸು ಸ್ವಾಮಿ ಇದು ವರ್ಷದ ಕರ ಏನು ರೇಟ್ ಹೇಳ್ತಾ ಇದ್ದೀರಣ್ಣ 2.5 ಲಕ್ಷ 2.5 ಲಕ್ಷ ಹೇಳ್ತಾರೆ ತಮ್ಮ ಹೆಸರು ನನ್ನ ಹೆಸರು ನಿರಂಜನ್ ಕುಮಾರ್ ನಿರಂಜನ್ ಕುಮಾರ್ ಯಾವರು ಇಲ್ಲೇ ಪಕ್ಕದಲ್ಲೇ ಬಂದಿದ್ದೀವ್ರು ಹಂಗೆ ಪರಿಚಯ ಮಾಡ್ಕೊಡ್ತೀವಿ ಹಂಗೆ ಇವು ಕನ್ಸಂದ್ರ ಮಾರಣ್ಣ ಅವ್ರ ಮಗ ಬಾಲಣ್ಣವರು ಇವು 8 ಲಕ್ಷ ಹೇಳ್ತಾ ಇದ್ದಾರೆ ಎಷ್ಟು 8 ಲಕ್ಷ 8 ಲಕ್ಷ ಅದೇನು ಸ್ವಾಮಿ ವಿಶೇಷತೆ ಅಂದರೆ ಹಂಗವೇ ಎಷ್ಟು ಆಮೇಲೆ ಮುಂದೆ ತೋರಿಸ್ತೀನಿ 8 ಲಕ್ಷದ್ದು ಇವು ಇವು ಅವರವೇ ಈ ಎತ್ತು 3.5 ಲಕ್ಷ ಹೇಳ್ತಾ ಇದ್ದಾರೆ 3.5 ಮತ್ತೆ ಅವು ಅವ್ರವೆ ಅದು ಎಷ್ಟು ಅಣ್ಣವ್ರು ಅವು 3 ಲಕ್ಷ ಹೇಳ್ತಾ ಇದ್ದಾರೆ ಇನ್ನೂ ಅವು ಅಲ್ಲಿಲ್ಲ ಈ ಕಡೆ ಇವೆಲ್ಲ ಕೊಟ್ಟಾಗಿದೆ ಏನು ರೇಟು 1.30 ಕೊಟ್ಟಿದೆ ಇದು 1.30 ಆಗೋಯ್ತು ಇದು ಒಂಟಿ 60,000 ಕೊಟ್ಟವ್ರೆ 60,000 ಕೊಟ್ಟವ್ರೆ ಹತ್ತು ಕಡೆ ಕೊನೆಗೆ ನೋಡ್ರಿ ನೋಡೋಣ ಬಾಗ್ರು ಹೇಳಿದ್ರು ಅಲ್ಲಿದೆ ಹೇಳು ನಿನ್ನ ಹೆಸರೇನು ನನ್ನ ಹೆಸರು ಪ್ರೀತಮ್ ಅಂತ ಪ್ರೀತಮ್ ನಾವು ರಾಜಾಜಿನಗರ ಮತ್ತೆ ಪುಟ್ಟ ಅಂತಾರೆ ಪ್ರೀತಮ್ ಆಯ್ತು ರಾಜಾಜಿನಗರ್ ಬೆಂಗಳೂರು ಮನೆ ಇದು ಎತ್ತುಗಳು ಎಲ್ಲಿ ಕಟ್ಟಿದ್ರು ತೋಟದಲ್ಲಿ ಸಾಕಿದೀವಿ ಎಲ್ಲಿ ತೋಟ ಇಲ್ಲಿ ಮಾದನಾಯಕನಹಳ್ಳಿ ಅಂತ ಇದೆ ನೆಲಮಂಗಲ ಹತ್ರ ಅಲ್ಲಿ ತೋಟದಲ್ಲಿ ಸಾಕಿರೋದು ಮಾದನಾಯಕನಹಳ್ಳಿ 3 ಪೇರ್ ಇದಾವೆ 3 ಪೇರ್ ಇದೆ ಇದು ವಿಶೇಷವಾಗಿ ಎಷ್ಟು ಲಕ್ಷ ಹೇಳೋದು ಇದು ಇವು ನಾವು 10.5 ಲಕ್ಷ ಹೇಳ್ತೇವೆ 10 ಲಕ್ಷ ಹೇಳ್ತೀರಿ ಏನು ರೇಟ್ ಆದ್ರೆ ಬಿಡ್ತೀರಾ ಅದು ಕೂತಿ ವ್ಯಾಪಾರ ಮಾಡಿದ್ರೆ ಹೆಚ್ಚು ಕಮ್ಮಿ ಬಿಡ್ತೀರಾ ಹೆಚ್ಚು ಕಮ್ಮಿ ಕೊಡ್ತೀವಿ ವಿಶೇಷತೆ ಏನು 10 ಲಕ್ಷ ಅದು ಏನಂದ್ರೆ ಈ ವಯಸ್ಸಿಗೆ ದೊಡ್ಡತನ ಇದಾವೆ 6 ವಯಸ್ಸಿಗೆ ಆಮೇಲೆ ಪ್ಯೂರ್ ಹಳ್ಳಿಕಾರ್ ಇದು ಹಳ್ಳಿಕಾರ್ ಅಂದ್ರೆ ನಾವು ಹಳ್ಳಿಕಾರ್ ಪ್ರಿಯರು ಕೊಡಗರು ಕೈ ನಾವು ಹಳ್ಳಿಕಾರ್ ಬಿಟ್ಟು ಬೇರೆ ಸಾಕಲ್ಲ ನಾವು ಹಳ್ಳಿಕಾರ್ಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟು ಅದನ್ನ ಸಾಕ್ತಿವಿ 365 ದಿನನೂ ಯಾವ್ದಾರ ಒಂದ್ ಜೊತೆ ಇಲ್ಲ ಒಂದ್ ಒಂಟಿ ಸಾಕಿರ್ತೀವಿ ಜಾತ್ರೆಗೋಸ್ಕರ ನಾವು ರೆಡಿ ಮಾಡ್ಕೊ ಬರ್ತೀವಿ ಈ ತರ ಒಂದು 6 ತಿಂಗಳು ವರ್ಷದ ಮೇಲೆ ಇಲ್ಲ ಡಿಸೆಂಬರ್ ಇದು ನಮ್ಗೆ ಫಸ್ಟ್ ಜಾತ್ರೆ ಇದರಿಂದ ಮಾಗಡಿ ಜಾತ್ರೆ ಆಗೋವರೆಗೂ ನಮ್ಮ ಹತ್ರ ಮಾಗಡಿ ಬರ್ತೀರಾ ಮಾಗಡಿಗೆ ಬಂದಿದೆ ನಾನು ಮಾಗಡಿಗೆ ಸಿದ್ಧಗಂಗಿಗೆ ಎಲ್ಲ ಬರ್ತೀವಿ 3 ಜಾತ್ರೆ ಪಾರ್ಟಿಸಿಪೇಟ್ ಮಾಡಿ ಬಾ ಪುಟ್ಟ ಹಂಗೆ ಇವು ನಮ್ಮ ಸ್ನೇಹಿತರವರು ಕಣ್ಣೂರ್ ಅಂತ ಇದೆ ಕಣ್ಣೂರ್ ವೆಂಕಟೇಶ್ ಅಂತ ಇದಾರೆ ಅವರವು ಎಲ್ಲ ನಾವು ಒಂದು 3-4 ಜನ ಗೊತ್ತಾಯ್ತು ಎಲ್ಲ ನಾವೆಲ್ಲ ನಾನು ಹಳ್ಳಿಯವರೆಗೂ ಸ್ನೇಹಿತರೆಲ್ಲ ಸೇರಿ ಒಂದು ಪೆಂಡಾಲ್ ಹಾಕಿ ಅದರೊಳಗೆ ವಾರ ಇಲ್ಲೆಲ್ಲ ಇದ್ದು ಲಾಸ್ಟ್ ದಿನ ಕಮಿಟಿ ಇರುತ್ತೆ ಸೆಲೆಕ್ಷನ್ ಬಿಟ್ಟು ಅಲ್ಲಿ ಅವರು ಏನ್ ಪ್ರೈಸ್ ಕೊಡ್ತಾರೋ ತಗೊಂಡು ವ್ಯಾಪಾರ ಮಾಡ್ಬಿಟ್ಟು ಇಲ್ಲಾಂದ್ರೆ ಯಾವ್ದಾದ್ರು ಸಿಕ್ಕಿದ್ರೆ ತಗೊಂಡು ಜೊತೆಗೆ ಸಿಕ್ಕಿದ್ರೆ ಹಾಕೊಂಡು ಅದನ್ನ ಪೇರ್ ಮಾಡ್ಕೊತೀವಿ ಅದೇ ಒಂಟಿ ಇದೆ ಅದು ಇಲ್ಲದೆ ಪಕ್ಕದೂರು ನಾಗೇನಹಳ್ಳಿ ಅಂತ ಇದು ಸಿಂಗಲ್ ಇದೆ ಅದಕ್ಕೆ ಯಾವ್ದು ಪೇರ್ ಸಿಕ್ಕಿಲ್ಲ ಯಾವ್ದಾರ ನೋಡ್ಬೇಕಿಲ್ಲ ನೋಡ್ಬಿಟ್ಟು ಹಾಕೋದು ಇದು ಸ್ಟಡ್ ಬುಲ್ಲು ಇದು ನಮ್ಮ ಅಂಕಲ್ ವೆಂಕಟೇಶ್ ಅಂಕಲ್ ಅಂತ ಇವರೇ ವೆಂಕಟೇಶ್ ಅಂಕಲ್ ಇವರು ಎಲ್ಲ ಎಲ್ಲ ಸಿಂಗಲ್ ಅಂದ್ರೂ ಇವ್ರ ಹತ್ರ ಒಂದು 8-10 ಸಿಂಗಲ್ ಇರ್ತವೆ ಯಾರು ಬೇಕೋ ಕೊಡ್ತಾರೆ ಈಗೆಲ್ಲ 14 ಮಾಡಿದ್ದಾರೆ ಯಾವ್ದು ಬೇಕೋ ಕೊಡ್ತಾರೆ ಜೊತೆಗೆ ಸಿಕ್ಕಿದ್ರೆ ತಗೊಂತಾರೆ ಇವ್ರ ಹತ್ರ ವಯಸ್ಸೆಷ್ಟು ಇದಕ್ಕೊಂದು 1.5 ವರ್ಷದಿಂದ 2 ವರ್ಷ ಹಿಂದೆ ಮುಂದೆ ಆಗಿರುತ್ತೆ ಕ್ರಾಸಿಂಗ್ ಬಿಟ್ಟಿಲ್ಲ ಗೊತ್ತು ನಾವು ಇದು ಮನೇಲಿ ಹುಟ್ಟಿದ ಇಲ್ಲಿ ತಂದಿದ್ದು ಆಯ್ತಾ ಏನಾದ್ರು ಕಾಲ್ಗುರು ಸ್ವಲ್ಪ ತೋರಿಸ್ತೀನಿ ಇದಾಯ್ತಾ ಅಣ್ಣ ಐತೇನಾ ಮುಟ್ಬೇಕು ಸ್ವಾಮಿ ನಾವು ಇಲ್ಲಿ ಮುಟ್ಟೋದು ನಾವೆಲ್ಲ ಹಿಂಗೆ ಬಾಪುಟ ಇವು ಅವರ ಒಂದು ಪೇರು ನಿಮ್ಮ ಸ್ವಾಮಿ ಇದು ಏನು ಎಷ್ಟು ಜೊತೆ ಚಿಕ್ಕಮಂಗ್ಳೂರಿಗೆ ಒಂದು ಕೊಟ್ಟಿದ್ದೀನಿ ಒಂದು ಕೊಟ್ಬಿಟ್ರಾ ಸಿಂಗಲ್ ರೈಸ್ಗೆ ಗಾಡಿ ರೇಸ್
ಏನು ರೇಟ್ ಕೊಟ್ರಾ? ಇದು 84,000. 84. ಅದು ಒಂಟಿ ಆಗುತ್ತಲ್ಲ ಈಗ? ಇಲ್ಲ, ಅದು ಒಂಟಿನೇ, ಬೇರೆ ಬೇರೆ ಒಂಟಿನೇ? ಒಂಟಿನೇ ಇವೆಲ್ಲ ಒಂಟಿನೇ. ಇದು ಹಾಂ, ಇದು ಫೀಮೇಲ್. ಇದು ಫಿಮೇಲಾ? ಇದೇನು ರೇಟ್ ಹೇಳ್ತಾ ಇದ್ದೀರಾ? ಇದು 58,000. ಕಟ್ಸು ಇನ್ನೂ ಇನ್ನು ಇದಾಗಿಲ್ಲ? ಇಲ್ಲ ನಿನ್ನ ಒಂದೂವರೆ ವರ್ಷ, ಇನ್ನೊಂದು 6 ತಿಂಗಳಾದ್ಮೇಲೆ ಕ್ರಾಸಿಂಗ್ ಮಾಡ್ತೀರಾ? ಮುಂದೆ ನೋಡಿದ್ರೆ ಓರಿ, ಹಿಂದೆ ನೋಡಿದ್ರೆ ಕಡಸು. ಹಾಂ, ಇನ್ನೂ ಜ್ವರ ಬರಬೇಕಾಯ್ತು, ಈ ವಯಸ್ಸಿಗೆ ಇನ್ನೂ ಜ್ವರ ಬರಬೇಕಾಯ್ತು. ಹಿಂಗೆ ಬರ್ಬೇಕು. ಹಾಂ, ಇದು ಒಂದು ಸ್ಟಡ್ ಬುಲ್ಲು. ಹಾಂ, ಇದು ಚಿಕ್ಕದು ವಯಸ್ಸಲ್ಲಿ ಸ್ಟಡ್ ಬುಲ್ಲು. ಇದು ಸ್ಟಡ್ ಬುಲ್ಗೆ ಯೂಸ್ ಮಾಡ್ಬೋದು. ಹಾಂ, ಇದು ಇದು ನಮ್ಮದು. ಇದು ಸಿಂಗಲ್ ಇದೆ. ಹೀಗಲ್ಲ? ಇದಕ್ಕೆ ನಾವು ನೆಕ್ಸ್ಟು ಇದರಲ್ಲಿ ಪೇರ್ ಮಾಡ್ಕೊತೀವಿ. ಏನು ರೇಟು? ಇದನ್ನ ನಾವೇನು ಸದ್ಯಕ್ಕೆಲ್ಲ ನಾವೇ 1,10,000 ಕೊಟ್ಟು ತೊಗೊಬಂದ್ವಿ. ಇದಕ್ಕೆ ನಾವು ನೆಕ್ಸ್ಟ್ ಜಾತ್ರೆ ಅಷ್ಟೊತ್ತಿಗೆ ಇನ್ನು ಜೊತೆ ಮಾಡ್ತೀರಾ? ಈ ಥರ ಸಾಕೊಂಬರ್ತೀವಿ. ಹೌದಾ? ಇದು ಏನು ರೇಟ್ ಅಂದಿರಾ? ಅದು ಏನು ರೇಟು ಇರುತ್ತೆ, ಒಂದು 80,000 ಇನ್ನೂ 1,00,000 ಅದು ಹತ್ತಿರ? ಅದು ಒಂದು ಸ್ಟಡ್ ಬುಲ್ಲು. ಅದನ್ನು ಕ್ರಾಸಿಂಗ್ಗೆ ಇದು ರೆಡಿ ಇದೆ. ನೀನು ಒಂದು 2 ಅಲ್ಲಿಗೆ ಬಿದ್ದ ಮೇಲೆ ಕ್ರಾಸಿಂಗ್ ಬಿಡ್ಬೋದು. ಇದು ಒಂದು ಆಮೇಲೆ ಮತ್ತೆ ಬಣ್ಣ ಚೇಂಜ್ ಆಗುತ್ತೆ? ಇಲ್ಲ ಏನಿಲ್ಲ, ಚೇಂಜ್ ಆಗುತ್ತೆ. ಇರೋದು ಬರುತ್ತೆ, ವೈಟ್ ಬರುತ್ತೆ? ಇಲ್ಲ, ಬೀಜ ಹೊಡೆದ ಮೇಲೆ ಬರುತ್ತೆ. ಬೀಜ ಹೊಡಿಬೇಡ್ರಿ. ಅದು ಹಾಂ, ಸ್ಟಡ್ ಬುಲ್ ಇದ್ರೆ ಬೀಜ ಇರುತ್ತೆ. ಸ್ಟಡ್ ಬುಲ್ ಬೀಜ ಹೊಡೆದ್ರೆ ಈ ತರ ವೈಟ್ ಆಗುತ್ತೆ. ವೈಟ್ ಆಗುತ್ತೆ. ಕ್ರಾಸಿಂಗ್ ಹೋಗಿ ಯಾರಿಗಾರ ಕೊಡ್ತೀವಿ, ಇಲ್ಲಾಂದ್ರೆ ಬೀಜ ಹೊಡೆದ್ಬಿಟ್ಟು ನಾವು ಎತ್ ಮಾಡ್ಕೊಂತೀವಿ. ಬಾ ಅಲ್ಲೇ ಅದಾಯ್ತಲ್ಲ, ಇದು ಮಾಡಿ ತೋರಿಸು. ಇವ್ರು ಅಡುಗೆ ಮನೆ ನೋಡ್ರಪ್ಪ, ಮೇಯ್ತವ್ರೆ ಎಲ್ಲ. ಟಗರು ನೋಡ್ರಿ, ಬನ್ರಿ. ಪುಟ ನಿನ್ನಂಗೆ ಇದೆಲ್ಲ, ನಮ್ಮ ಪುಟ ಇದ್ದಂಗೆ ಇದೆ. ಎಲ್ಲಿಂದ ತಂದ್ರ? ಇದು ನಮ್ಮನೆದೆ, ಓರಿ ಜೊತೆಗಿರುತ್ತೆ ಯಾವಾಗಲೂ. ಅಲ್ಲಪ್ಪ, ಇದು ನಾವು ಕಿರ್ಗಾವಲಿಂದ ತಂದ್ವಿ. ಏನು ಹೇಳ್ತಂದ್ರೆ ಅವಾಗ ಆಗಲೇ ಒಂದು 8 ತಿಂಗಳು 10 ತಿಂಗಳಾಯಿತು. ಅವಾಗ 10,000 ತೊಗೊಂಬಂದು ಇದು ಮಾಡ್ರು. ಅವ್ರ ಯಜಮಾನ್ರು ಊರವರು, ಅವ್ರು ಓರಿ ನೋಡೋಕೆ, ಜಾತ್ರೆ ನೋಡೋಕೆ ಬಂದು ಕೊಂಡ್ಕೊಂಡು ಹೋಗಿ ಎಷ್ಟು ತೋತವ್ರೆ. ಊಟ ಬಡಿಸ್ತೀರಾ ಬಂದವ್ರಿಗೆಲ್ಲ? ಹಾಂ, ನೀವು ಊಟ ಮಾಡಿ ಸರ್, ಬಿಸಿ ಮುದ್ದೆ ಆಗಿದೆ. ವಿಶೇಷತೆ ಇಲ್ಲಿ ರೈತರು ಬಂದವ್ರೆ. ಇವರು ನಮ್ಮ ಹಾವೇರಿಯವರಂತೆ. ತಮ್ಮ ಹೆಸರು? ಸಮಯ ಪುಟ್ಟಪ್ಪ ಅವರು. ತಾವು? ನಮ್ಮ ಹೆಸರು ರಘು ಅಂದ್ಬಿಟ್ಟು. ರಘು? ನನ್ನ ಹೆಸರು ರಘುನೇ. ಹಾಂ, ಫೈನ್. ತಾವು ಯಾವರು? ನಾವು ಇದೆ ರಾಜಾಜಿನಗರ, ಬೆಂಗಳೂರು. ಅಯ್ಯೋ, ನಿಮ್ಮ ಹುಡುಗನಾ? ನಮ್ಮ ಪುಟ್ಟ? ನನ್ನ ಮಗ. ಎಲ್ಲದ? ಇಲ್ಲಿ ಅವನೇ. ಹಾಂ, ತಾವು? ಸಮಯ? ನಾವು ಮಂಡ್ಯ. ಎಲ್ಲಿ? ಮಂಡ್ಯ. ಕೇಳಿ ಹೇಳ್ತೀನಿ. ನಮ್ಮ ಸ್ನೇಹಿತರು ಹಾಂ, ನಡ್ಕೇರಿಗೌಡ ಅಂದ್ಬಿಟ್ಟು, ಹಾಂ, ಪಾಂಡುಪುರದವರು. ಅವರು ಪಾಂಡುಪುರದ ಪಕ್ಕ ಬೇವಿನ ಕುಪ್ಪೆನವರು. ಹಾಂ, ಇವರು ನಮಗೆ ಒಂದು 40 ವರ್ಷದ ಸ್ನೇಹ. ಹಾಂ, ಪ್ರತಿ ವರ್ಷನೂ ನಮಗೆ ಸಹಕಾರ ಕೊಡ್ತಾರೆ, ನಮ್ಮ ಜಾತ್ರೆಗೆ ಬರ್ತಾರೆ. ಹಾಂ, ಒಂದು 3 ದಿವಸ 4 ದಿವಸ ನಮ್ಮ ಜೊತೆ ಇರ್ತಾರೆ. ಆರಾಮಾಗಿದ್ದು ಹಾಂ, ನಮ್ಮ ಆಗು ಹೋಗುಗಳನ್ನೆಲ್ಲ ವಿಚಾರಿಸ್ಕೊಂಡು ವ್ಯಾಪಾರ ಮಾಡ್ಕೊಂಡು ಅವರು ಮಾಡ್ಕೊಂಡು ಎತ್ತುಗಳು ತೊಗೊಂಡೋಗ್ತಾರೆ, ಎತ್ತುಗಳು ತಂದು ಕೊಡ್ತಾರೆ. ಕೊಡ್ತಾರೆ. 1-2 ಜೊತೆ ಎತ್ತುಗಳು ತಗೊಂತಾರೆ. ಹಾಂ, ಒಂದು ಇದು ಆ ಕಡೆಯಿಂದ ಒಂದೊಂದು ಜೊತೆ ಇದು ಎತ್ತು ಅಂದ್ರೆ ಯಾವ ಊರಂದ್ರ? ಪಾಂಡುಪುರದ ಹತ್ರ ಬೇವಿನ ಕುಪ್ಪೆ. ತಾವು? ನಾವು ಬೆಂಗಳೂರು. ಬೆಂಗಳೂರಲ್ಲಿ ಶ್ರೀನಗರ. ಟೋಪಿ ತೆಗಿರಿ ಸಮಿ. ಶ್ರೀನಗರ. ನಾವು ಶ್ರೀನಗರದಲ್ಲಿ ಇದ್ದವರು. ಆದ್ರೆ ಊರು ನಿಮ್ದು ಅಲ್ಲೇ ಇರೋದು. ನಮ್ದು ಅಲ್ಲೇ ಕುಣಿಗಲ್ ತಾಲೂಕು, ತುಮಕೂರು ಡಿಸ್ಟ್ರಿಕ್ಟು, ಚನ್ನಹಳ್ಳಿ ಅಂತ. ಅಮೃತೂರ್ ಹತ್ರ ಚಂದನಹಳ್ಳಿ ಅಂತ. ನಾವು ಈ ಶೋಕಿದೆ, ನಾವು ಬೆಂಗಳೂರಲ್ಲಿ ಇದ್ಕೊಂಡ್ರು ಶೋಕಿ ಎಲ್ಲ ಜಾತ್ರೆಗೂ ಹೋಗ್ತೀವಿ. ಬೇಕಾದ್ರೆ ದನಗಳು ತಗೋತೀವಿ, ಮಾರ್ತೀವಿ. ಏನೋ ನಮಗೆ ಚಿಕ್ಕದ್ರಿಂದ ಅದೊಂದು ಅಭ್ಯಾಸ ತುಂಬ ಅಂಟಿಕೊಂಡ್ಬಿಟ್ಟಿದೆ. ಅದರಿಂದ ನಮಗೆ ಕೈಯಾಲದು ಕೈಯಾಲು. ನಾವು ರಾಜ್ಕುಮಾರ್ ಫಿಲಮ್ ನೋಡ್ತೀವಲ್ಲ ಹಂಗೆ. ಅದರಿಂದ ನಾವು ಎಲ್ಲೇ ಜಾತ್ರೆ ಆಗಲಿ ಕರ್ನಾಟಕದಲ್ಲೇ ಒಂದು ರೌಂಡ್ ಹೋಗ್ಲೇಬೇಕು. ಯಜಮಾನ್ರು ಪಾಂಡುಪುರದವರು. ಪಾಂಡುಪುರ ಸಿದ್ಲಿಂಗಪ್ಪ ಅಂದ್ಬಿಟ್ಟು ನಮ್ಮ ಹಳೆ ಸ್ನೇಹಿತರು. ಇವರು ಎಲ್ಲ ಹಳೆ ಗ್ಯಾಂಗ್ ನೋಡಿ. ಇವರು ಹಳೆ ಸ್ನೇಹಿತರು, ಇವರು ಹಳೆ ಸ್ನೇಹಿತರು. ಇವರೆಲ್ಲ ಎಷ್ಟು ವರ್ಷದಿಂದ ಬರ್ತಾರೆ? ಇವರು ಹಾವೇರಿ ಅಂತೀರಲ್ಲ? ಇವರು ಹಳೆ 50 ವರ್ಷ 40 ವರ್ಷದಿಂದ ಈ ಸಂತೆ ಜಾತ್ರೆ ಒಳಗೆ ವ್ಯಾಪಾರ ಮಾಡ್ತಾರೆ. ತಮ್ಮ ವಯಸ್ಸು ಎಷ್ಟು? ನಮ್ದು 81 ನಡೀತೈತಿ ಈಗ. 81 ನಡೀತದೆ. ಖಾಲಿ 8,000ದಾಗ ಈ ಜಾತ್ರೆ ಒಳಗೆ ಒಂದೇ ತಗೊಂಡೈತಿ. ಆಗ 8,000 ರೂಪಾಯಿ ಇತ್ತು. 8,000 ಅಂತ ಹೋದ್ರು 8,000 ಅವತ್ತಿನ ಟೈಮ್ನಾಗ. ಅವಾಗಿದ್ದಾನೆ ವ್ಯಾಪಾರ ಮಾಡ್ತಾರೆ. ವ್ಯಾಪಾರ 8,000 ರೂಪಾಯಿ ದನ ಇವತ್ತು 8 ಲಕ್ಷ. 8 ಲಕ್ಷ. ವಾವ್. ಆ ಥರ